ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಪರ್ಫೆಕ್ಟಾಗಿ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಾನು ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ. 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1/4 ಕಪ್ಪು ನೀರು ತೊಗೊಂಡಿದ್ದೀನಿ. ನಾನು ಗ್ಲಾಸಲ್ಲಿ ಯಾಕೆ ಅಳತೆ ತೋರಿಸ್ತಾ ಇದ್ದೀನಿ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಮಾಡೋಕ್ಕೆ ಈಸಿ ಆಗಲಿ ಅಂತ. ತುಂಬ ಜನಕ್ಕೆ ರಾಗಿ ಮುದ್ದೆ ಮಾಡೋದು ಗೊತ್ತಿರುತ್ತೆ, ಬಟ್ ಪರ್ಫೆಕ್ಟಾಗಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಮೊದಲಿಗೆ ನಾನಿಲ್ಲಿ ಮುದ್ದೆ ಪಾತ್ರೆ ಇಟ್ಕೊಂಡಿದ್ದೀನಿ. ಮುದ್ದೆ ಪಾತ್ರೆಗೆ ನಾನು ತೊಗೊಂಡಂಥ 1/4 ಕಪ್ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ತೋರಿಸ್ತಿರೋ ಈ ಅಳತೆಲಿ ಮಾಡ್ಕೊಳ್ಳೋದ್ರಿಂದ ಮುದ್ದೆ ತುಂಬ ತೆಳುನೂ ಆಗಲ್ಲ, ತುಂಬ ಗಟ್ಟಿನೂ ಆಗಲ್ಲ, ಪರ್ಫೆಕ್ಟಾಗಿ ಆಗುತ್ತೆ ಮುದ್ದೆ. ಸೊ ಅದಕ್ಕೋಸ್ಕರ ನಾನು ಈ ಅಳತೆಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಒಂದು 3 ಕಲ್ಲು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೀರಿಗೆ. ಇದು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಗಂಟು ಬರಲ್ಲ ಮತ್ತು ಈಸಿಯಾಗಿ ಮುದ್ದೆನ ತಿರುಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಜಸ್ಟು 2ರಿಂದ 3 ಕಲ್ಲು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕೋಬಾರ್ದು ಮುದ್ದೆಗೆ ಉಪ್ಪನ್ನ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ನೀರು ಕಾದ್ಮೇಲೆ 1 ಸ್ಪೂನ್ ರಾಗಿ ಹಿಟ್ಟನ್ನ ನಾನು ಹಾಕೋತಾ ಇದ್ದೀನಿ. ಸೊ ಹಾಕೊಳ್ಳೋದ್ರಿಂದ ಈ ಥರ ನೀಟಾಗಿ ಚೆನ್ನಾಗಿ ಕುದೀತಾ ಇರೋದು ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ನಾನು ಮುದ್ದೆ ಮಾಡಬೇಕಾದ್ರೆ ಇಲ್ಲಿ ರಾಗಿ ಹಿಟ್ಟು ಹಾಕಿದ್ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಮಾಡ್ಕೋತೀನಿ. ಬಟ್ ಇಲ್ಲಿ ತೋರ್ಸೋಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿಲ್ಲ. ಇದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಇದು ತೋರ್ಸೋಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿರಲಿಲ್ಲ, ಬಟ್ ನೀವು ಪ್ಲೇಟ್ ಮುಚ್ಚಿಬಿಟ್ಟು ಇದು ಮಾಡ್ಬೋದು. ಈಗ ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ರಾಗಿ ಹಿಟ್ಟು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಆಲ್ರೆಡಿ. ರಾಗಿ ಹಿಟ್ಟು ಆ್ಯಡ್ ಮಾಡಾದ್ಮೇಲೂ ನಾವು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಅದು ಕುದಿ ಬರೋಕ್ಕೆ ಬಿಡಬೇಕು. ನೋಡ್ತಾ ಇದ್ದೀರಾ, ನಾನು ಪ್ಲೇಟ್ ಮುಚ್ಚಿದೆ. ಜಸ್ಟ್ ಒಂದು 30 ಸೆಕೆಂಡ್ಸ್ ಮುಚ್ಚಿದ್ರೆ ಸಾಕಾಗುತ್ತೆ, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಅದು ಕುದ್ದಿರೋದು ಗೊತ್ತಾಗುತ್ತೆ ಅಷ್ಟೇ ನಮಗೆ. ನೋಡ್ತಿದ್ದೀರಾ, ನಾನಿಲ್ಲಿ ಪ್ಲೇಟ್ನ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕುದೀತಾ ಇದೆ ಅಂತ. ಸ್ವಲ್ಪ ಅದು ರಾಗಿ ಹಿಟ್ಟೆಲ್ಲ ಸ್ಟೀಮ್ ಆಗಲಿ ಅಂತ ಅಷ್ಟೇ. ಇವಾಗ ನಾನು ರೊಟ್ಟಿ ಎತ್ತೋ ಎಲೆಯಲ್ಲಿ ನಾನು ತಿರುಗಿಸ್ಕೊತಾ ಇದ್ದೀನಿ. ನೀವು ಕೋಲಲ್ಲಿ ಬೇಕಾದರೂ ತಿರುಗಿಸ್ಕೋಬೋದು. ಕೋಲ್ ಇಲ್ಲದೇ ಇದ್ದರೂ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿರೋದ್ರಿಂದ ನಾನು ಇದು ರೊಟ್ಟಿ ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಾನು ಅಂತ. ಪಾತ್ರೆನ ಇಟ್ಲದಲ್ಲಿ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಬಿಗಿಯಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಚೆನ್ನಾಗಿ ತಿರುಗಿಸ್ಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಎಷ್ಟು ನೀಟಾಗಿ ಮುದ್ದೆನ ಜಡಿದು ಬೇಯಕ್ಕೆ ಬಿಟ್ಟಿದ್ದೀನಿ ಅಂತ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಬೇಯಿಸೋದಂದರೆ ಜಾಸ್ತಿ ಏನು ಬೇಡ, 10 to 20 ಸೆಕೆಂಡ್ಸ್ ಅಷ್ಟೇ ಸಾಕು. ನೋಡ್ತಾ ಇದ್ದೀರಾ, ನಾನಿಲ್ಲಿ ಮತ್ತೆ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಜಡ್ಕೊಬಿಟ್ಟು ಮುದ್ದೆ ಕಟ್ಕೊಳ್ಳೋದಷ್ಟೇ. ನಾನು ಹಳ್ಳಿ ಹುಡುಗಿ ಆಗಿರೋದ್ರಿಂದ ನನಗೆ ಮುದ್ದೆ ಮಾಡೋದಂದರೆ ತುಂಬ ಸಿಂಪಲ್ಲು, ತುಂಬ ಈಸಿ. ನನಗೆ ಎಲ್ಲ ಹಳ್ಳಿ ಹುಡುಗಿರಿಗೂ ಮುದ್ದೆ ಮಾಡೋದು ತುಂಬ ಈಸಿ, ಅದು ನಂಗೆ ಗೊತ್ತು. ಬಟ್ ಈ ವಿಡಿಯೋ ಯಾರಿಗೆ ಬರಲ್ವೋ ಅವರಿಗೋಸ್ಕರ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಚೆನ್ನಾಗಿ ಬೆಂದಿದೆ. ಮೇಯ್ನು ನಾವು ಮುದ್ದೆ ಮಾಡ್ಕೋಬೇಕಾದ್ರೆ ನಾವೆಷ್ಟು ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೋತೀವಿ ಮತ್ತು ಮುದ್ದೆನ ಜಡಿತೀವಿ ಅನ್ನೋದ್ರ ಮೇಲೆ ಅದೆಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಒಂದು ಇದಕ್ಕೆ ತರಕಾರಿ ಕಟ್ ಮಾಡೋದ್ರ ಮೇಲೆ ಕಟ್ಕೋತೀನಿ. ನಾನಿಲ್ಲಿ ಬೆಂಗಳೂರಲ್ಲಿ ನನ್ನ ಹತ್ರ ಅದು ಅಸ್ಕಲೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಜಡ್ದಿರೋ ಮುದ್ದೆನ ನಾನು ಇದ್ರ ಮೇಲೆ ಹಾಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಇದಕ್ಕೂ ಹಾಕೋಬಿಟ್ಟು ಮುದ್ದೆ ಕಟ್ಕೋತೀನಿ. ಸೊ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿ ಗಮ್ ಅಂತ ಇರುತ್ತೆ. ಅದ್ರದ್ದು ಮುದ್ದೆದ್ದೂ ಒಂದು ಫ್ಲೇವರ್ ಬರುತ್ತೆ, ಅದು ಸಖತ್ ಇಷ್ಟ ನನಗೆ. ನೋಡ್ತಾ ಇದ್ದೀರಾ, ನಾನಿಲ್ಲಿ ಮುದ್ದೆ ಕಟ್ಟಿ ತೋರಿಸ್ತೀನಿ ಇವಾಗ ನೋಡಿ ನಿಮಗೆ. ಸೊ ಇದು 2 ಮುದ್ದೆ ಆಗುತ್ತೆ. ನಾನು ತೋರಿಸಿರೋ ಅಳತೆಗೆ ನೀವು ಮಾಡೋದಾದರೆ 2 ಪರ್ಫೆಕ್ಟ್ ಮುದ್ದೆಗಳಾಗುತ್ತೆ. ಸೊ ನಾನಿಲ್ಲಿ ನೀಟಾಗಿ ಮುದ್ದೆ ಕಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಬಿಸಿ ಇರುತ್ತೆ, ಕೈ ಸುಡ್ತಾ ಇರುತ್ತೆ, ಬಟ್ ಬಿಸಿಲೇ ಕಟ್ಟಬೇಕು, ಆವಾಗಲೇ ಅದು ಚೆನ್ನಾಗಿ ಬರೋದು. ಕೈ ಸುಡುತ್ತೆ ಅಂದ್ಬಿಟ್ಟು ತಣ್ಣಗಾದ್ಮೇಲೆ ಕಟ್ಟೋಕ್ಕೆಲ್ಲ ಹೋಗಬೇಡಿ. ಬಿಸಿಲಿದ್ದಾಗಲೇ ಸ್ವಲ್ಪ ನೀರನ್ನ ಕೈ ತೇವ ಮಾಡಿಕೊಂಡು ನೀರಲ್ಲಿ ಕಟ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮುದ್ದೆ ಅಂತ. ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀನಿ. ನೀವೇ ಹುಡುಕಿದ್ರೂ ಇದರಲ್ಲಿ 1 ಗಂಟು ಸಹ ಸಿಗಲ್ಲ. ನೀವು ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಸೋ ಮಚ್.